ಮನೇಲಿ ಮಾವಿನ ಹಣ್ಣಿನ ಕ್ವಾಂಟಿಟಿ ಜಾಸ್ತಿ ಇದ್ರೆ ಡೆಫಿನೆಟ್ಲಿ ಒಂದ್ ರೆಸಿಪಿನ ಟ್ರೈ ಮಾಡಿ. ಚಿಕ್ಕೋರಿಂದ ದೊಡ್ಡೋರ್ವರೆಗೂ ಎಲ್ಲಾರು ತಿನ್ಬೋದು. ಮಾಡಿದ 10 ನಿಮಿಷದಲ್ಲಿ ಖಾಲಿ ಆಗುತ್ತೆ. ಈ ರೆಸಿಪಿ ಮಾಡೋದಿಕ್ಕೆ ಒಣಕೊಬ್ರಿಗೆ ಸ್ವಲ್ಪ ನೀರನ್ನ ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಒಂದ್ ಬಟ್ಲಿಗೆ ಒಂದ್ ಕಾಟನ್ ಬಟ್ಟೆನ ಹಾಕಿ ಈ ತರ ಕೋಕೋನಟ್ ಮಿಲ್ಕ್ ನ ಎಕ್ಸ್ಟ್ರಾಕ್ಟ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಒಂದ್ ಗ್ಲಾಸ್ ಜಾರ್ಗೆ ಸ್ವಲ್ಪ ಕೋಕೋನಟ್ ಮಿಲ್ಕ್ ನ ಆಡ್ ಮಾಡಿ 1 ಸ್ಪೂನ್ ಸಬ್ಜಾ ಸೀಡ್ಸ್ 1 ಸ್ಪೂನ್ ಚಿಯಾ ಸೀಡ್ಸ್ ನ ಹಾಕಿ ಕಲ್ಸಿಟ್ಕೋಬೇಕು. ನೆಕ್ಸ್ಟ್ 1 ಸ್ಪೂನ್ ಸನ್ಫ್ಲವರ್ ಸೀಡ್ಸ್ ಹಾಗೆ 1 ಸ್ಪೂನ್ ಪಂಪ್ಕಿನ್ ಸೀಡ್ಸ್ ಕೂಡ ಹಾಕೋಬೇಕು. ನಾನಿಲ್ಲಿ 2 ಮಾವಿನ ಹಣ್ಣನ್ನ ತಗೊಂಡು ಅದನ್ನ ಪಲ್ಪ್ ನ ಎಕ್ಸ್ಟ್ರಾಕ್ಟ್ ಮಾಡಿ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಸ್ವಲ್ಪ ಖರ್ಜೂರ ಹಾಗೆ ಮಿಕ್ಕಿರುವಂತ ಕೋಕೋನಟ್ ಮಿಲ್ಕ್ ಸ್ವಲ್ಪ ಏಲಕ್ಕಿ ಪೌಡರ್ ನ ಹಾಕಿ ಈ ಒಂದು ಕನ್ಸಿಸ್ಟೆನ್ಸಿಗೆ ರುಬ್ಬಿಟ್ಕೊಂಡು ಆಡ್ ಮಾಡ್ಕೋಬೇಕು. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ನ ಆಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ನ ಕ್ಲೋಸ್ ಮಾಡಿ 5 to 6 ಅವರ್ಸ್ ರೆಫ್ರಿಜರೇಟ್ ಮಾಡಬೇಕು. ಇಲ್ಲಾಂದ್ರೆ ಓವರ್ ನೈಟ್ ರೆಫ್ರಿಜರೇಟ್ ಮಾಡಿದ್ರು ನಡೆಯುತ್ತೆ. ದೆನ್ ಫೈನಲಿ ಟಾಪಿಂಗ್ಸ್ ಗೋಸ್ಕರ ಸ್ವಲ್ಪ ಮಾವಿನ ಹಣ್ಣು, ದಾಳಿಂಬೆ ಹಾಗೆ ಕಟ್ ಮಾಡಿರೋಂತ ಬಾಳೆಹಣ್ಣ ಹಾಕೊಂಡಿದೀನಿ. ಸ್ವಲ್ಪ ಒಣಕೊಬ್ಬರಿ ತುರಿ ಹಾಗೆ ಡ್ರೈ ಫ್ರೂಟ್ಸ್ ನ ಹಾಕಿ ಗಾರ್ನಿಶ್ ಮಾಡಿ ಸರ್ವ್ ಮಾಡಿದ್ರೆ ಟೇಸ್ಟಿ ಅಂಡ್ ಹೆಲ್ದಿಯೆಸ್ಟ್ ಮ್ಯಾಂಗೋ ಪುಡ್ಡಿಂಗ್ ರೆಡಿ ಆಗುತ್ತೆ.